Hello students, welcome back to my class. In today's class we are going to learn reported speech part 3 presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ. ಇವತ್ತಿನ ತರಗತಿಯಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇದ್ದುದನ್ನು ಇಂಡೈರೆಕ್ಟ್ ಮಾಡೋದು ಹೇಗೆ ಅನ್ನೋದರ ಇವತ್ತಿನ ಒಂದು ವಿಡಿಯೋಲಿ ಕಲಿಯೋಣ. ಸೊ ಈಗಾಗಲೇ ಹಿಂದಿನ ವಿಡಿಯೋಲಿ ಈ ರಿಪೋರ್ಟೆಡ್ ಸ್ಪೀಚ್ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನ ಮಾಡಿದ್ದೀನಿ. ಸೊ ಆ ಎರಡು ವಿಡಿಯೋಗಳನ್ನ ನೋಡಿದಾಗ ಮಾತ್ರ ಈ ಪಾರ್ಟ್ 3 ವಿಡಿಯೋನು ಅರ್ಥ ಆಗುತ್ತೆ. ಸೊ ಆ ಎರಡು ವಿಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ ನಾವು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಒಂದೇ, ಡೈರೆಕ್ಟ್ದಿಂದ ಇಂಡೈರೆಕ್ಟ್ ಮಾಡೋದಂದರೂ ಕೂಡ ಒಂದೇ. ನಾವು ರಿಪೋರ್ಟೆಡ್ ಸ್ಪೀಚಿನ ಪಾರ್ಟ್ 1 ವಿಡಿಯೋಲಿ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಯಾವ ಥರ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡಿದ್ವಿ. ಸೊ ಪಾರ್ಟ್ 2 ಅಲ್ಲಿ ಪಾಸ್ಟ್ ಟೆನ್ಸಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಕಲ್ತ್ಕೊಂಡಿವಿ. ಈಗ ಪಾರ್ಟ್ 3 ಅಂದರೆ ಫ್ಯೂಚರ್ ಟೆನ್ಸಲ್ಲಿ ನಾವು ಡೈರೆಕ್ಟನ್ನು ಇಂಡೈರೆಕ್ಟ್ ಯಾವ ಥರ ಮಾಡಬೇಕು ಅಂತ ಈಗ ಕಲಿಯೋಣ, ಹೌದಾ? ಸೊ ಇಲ್ಲಿ ಟೆನ್ಸ್ಗಳ ಒಂದು ಮೂಮೆಂಟನ್ನು ನಾವು ನೋಡ್ತಾ ಇರ್ತೀವಿ. ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದಾಗ ನಾವು ಯಾವ ಒಂದು ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಇಂಡೈರೆಕ್ಟ್ ಮಾಡಬೇಕು ಅನ್ನೋದನ್ನು ನಮಗೀಗಾಗಲೇ ನಾನು ಗೊತ್ತಿದೆ, ಹೌದಾ? ಸೊ ಯಾವ ಟೆನ್ಸಲ್ಲಿದ್ದಾಗ ಯಾವ ಥರ ಮಾಡಬೇಕು ಅನ್ನೋದು ಈಗ ಹೇಳ್ಕೊಡ್ತೀನಿ. ಸೊ ನೋಡ್ಬೋದು, ಓಕೆ. ಸೊ ಈಗ ಇಲ್ಲಿ ನಾವು ಒಂದು ಚಾರ್ಟನ್ನು ನೋಡೋಣ. ಫ್ಯೂಚರ್ ಟೆನ್ಸಲ್ಲಿ ಡೈರೆಕ್ಟ್ ಇದ್ದಾಗ ಇಂಡೈರೆಕ್ಟನ್ನು ಯಾವ ಥರ ಮಾಡಬೇಕು. ಒಂದು ವೇಳೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಡೈರೆಕ್ಟ್ ಇದ್ದರೆ ಇಂಡೈರೆಕ್ಟ್ ಮಾಡಬೇಕಂದ್ರೆ ನಾವು ಶುಡ್ ಅಥವಾ ವುಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಅಂದರೆ ಶಾಲ್ ಇದ್ದುದೇನಾಯಿತು ಶುಡ್ ಆಗುತ್ತೆ, ವಿಲ್ ಇದ್ದುದು ವುಡ್ ಆಗುತ್ತೆ. ಒಂದು ವೇಳೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದಾಗ ಇಂಡೈರೆಕ್ಟ್ ಮಾಡಬೇಕಂದ್ರೆ ನಾವು ಶುಡ್ ಬಿ ಮತ್ತು ವುಡ್ ಬಿ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದವನ್ನು ಬಳಸ್ಕೊಂಡು ರಿಪೋರ್ಟೆಡ್ ಸ್ಪೀಚನ್ನು ಮಾಡ್ತೀವಿ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಶುಡ್ ಹ್ಯಾವ್ ವುಡ್ ಹ್ಯಾವ್ ಅಂತ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಶುಡ್ ಹ್ಯಾವ್ ಬಿನ್ ವುಡ್ ಹ್ಯಾವ್ ಬಿನ್ ಅಂತ. ಸೊ ಇಷ್ಟು ಚಾರ್ಟ್ನ ಒಂದು ಟೆನ್ಸನ್ನು ನೆನಪಿಟ್ಕೊಂಡ್ರೆ ಸಾಕು, ನಾವು ಡೈರೆಕ್ಟ್ ಇದ್ದದನ್ನು ಇಂಡೈರೆಕ್ಟ್ ಈಸಿಯಾಗಿ ಮಾಡ್ಬೋದು. ಸೊ ಈಗ ಎಕ್ಸಾಂಪಲ್ ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಒಂದು ಫ್ಯೂಚರ್ ಟೆನ್ಸಲ್ಲಿ ಮೊದಲನೇದು ಒಂದು ಎಕ್ಸಾಂಪಲ್ ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಡೈರೆಕ್ಟ್ ಕೊಟ್ಟಾಗ ಇಂಡೈರೆಕ್ಟನ್ನು ಯಾವ ಥರ ಮಾಡಬೇಕು ಅಂತ. ಓಕೆ, ಎಕ್ಸಾಂಪಲ್ ನೋಡಿ. ಒಂದು ಮೊದಲನೇ ಎಕ್ಸಾಂಪಲ್ ನೋಡೋಣ ಈಗ. ಸಿ ಸೆಡ್ I will take down notes tomorrow. ಓಕೆ, ಈ ಒಂದು ಎಕ್ಸಾಂಪಲನ್ನು ನೋಡಿ. ಇದು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಇವತ್ತು ನಾವು ಇಲ್ಲಿ ಕೊಟ್ಟಿರೋಂಥದ್ದು ಯಾವುದಂದ್ರೆ ಇದು ನಮಗೆ ಡೈರೆಕ್ಟ್ ಸ್ಪೀಚನ್ನು ಕೊಟ್ಟಿದ್ದಾರೆ. ಸಿ ಸೆಡ್ ಐ ವಿಲ್ ಟೇಕ್ ಡೌನ್ ನೋಟ್ಸ್ ಟುಮಾರೋ ಅಂತ. ಅಂದರೆ ಅವಳು ಹೇಳ್ತಾಳೆ ನಾನು ನೋಟ್ಸನ್ನು ನಾಳೆ ಬರ್ಕೋತೀನಿ ಅಂತ. ಸೊ ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು. ಸೊ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ನೋಡಿ. ಮೊದಲು ಏನು ಮಾಡಬೇಕಂದ್ರೆ ಇದು ಟೆನ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಯಾವುದು ಈ ಇನ್ವರ್ಟೆಡ್ ಕಾಮ ಒಳಗಡೆ ಕೊಟ್ಟಂಥ ಸೆಂಟೆನ್ಸ್ನ ಒಂದು ಟೆನ್ಸ್ ನೋಡ್ಕೋಬೇಕು. ಟೆನ್ಸ್ ನೋಡಿದಾಗ ನಮ್ಗೆ ಗೊತ್ತಾಗ್ತಿದೆ ವಿಲ್ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದ ಬಂದಿದೆ, ಹೌದಾ? ಸೊ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದ್ದಾಗ ನಾನು ಹೇಳಿದ್ದೀನಿ ಶುಡ್ ಮತ್ತು ವುಡ್ಡನ್ನು ತೆಗೆದುಕೊಂಡು ಮಾಡಬೇಕು. ಶಾಲ್ ಇದ್ದು ಶುಡ್ ಆಗುತ್ತೆ, ವಿಲ್ ಇದ್ದು ವುಡ್ ಆಗುತ್ತೆ ಅಂತ ಹೇಳಿದೆ, ಹೌದಾ? ಅದು ಒಂದು. ಇನ್ನು ಎರಡನೇದಾಗಿ ಈ ಇನ್ವರ್ಟೆಡ್ ಕಾಮಲ್ಲಿ ಕೊಟ್ಟಂಥ ಸೆಂಟೆನ್ಸು ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದೆ, ಅದೇನಾ ಅಸರ್ಟಿವ್ ಇದೆನಾ, ಇಂಟ್ರಾಗೇಟಿವ್ ಇದೆನಾ, ಇಂಪೇರಿಟಿವ್ ಇದೆನಾ ಅಂತ ನಾವು ಚೆಕ್ ಮಾಡ್ಕೋಬೇಕು, ಹೌದಾ? ಸೊ ನಮಗೆ ಟೆನ್ಸ್ ಗೊತ್ತಾಯಿತು ಮತ್ತು ಈ ಸೆಂಟೆನ್ಸ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಸರ್ಟಿವ್ ಸೆಂಟೆನ್ಸ್ ಇದೆ. ಓಕೆ, ಸೊ ನಮ್ಗೆ ಯಾವ ಥರ ಮಾಡಬೇಕು ಇಂಡೈರೆಕ್ಟ್ ಅಂದರೆ ಸಿ ಸೇಡ್ ದ್ಯಾಟ್. ಅಸರ್ಟಿವ್ ಇದ್ದಾಗ ಈ ರಿಪೋರ್ಟಿಂಗ್ ಸ್ಪೀಚ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಈ ಎರಡು ಸೆಂಟೆನ್ಸ್ಗಳನ್ನ ನಾವು ಜಾಯಿಂಟ್ ಮಾಡೋ ಸಲುವಾಗಿ ದ್ಯಾಟನ್ನು ಯೂಸ್ ಮಾಡ್ತೀವಿ, ಹೌದಾ? ಸಿ ಸೇಡ್ ದ್ಯಾಟ್. ಇದ್ದುದೇನಾಗುತ್ತೆ ಸಿ ಆಗುತ್ತೆ, ಸಿ. ವಿಲ್ ಇದ್ದುದೇನಾಗುತ್ತೆ ನಮ್ಮ ಟೆನ್ಸ್ನ ರೂಲ್ಸ್ ಪ್ರಕಾರ ವುಡ್ ಆಗುತ್ತೆ, ವುಡ್. ಸಿ ವುಡ್. ಉಳಿದೆಲ್ಲ ಸೇಮ್ ಬರುತ್ತೆ, ಸ್ವಲ್ಪ ಮಟ್ಟಿನ ಚೇಂಜಸ್ ಆಗುತ್ತೆ. ಟೇಕ್ ಡೌನ್ ನೋಟ್ಸ್ ಟುಮಾರೋ ಇದ್ದುದೇನಾಗುತ್ತೆ, ಟುಮಾರೋ ಇದ್ದುದು ನಾಳೆ ಅಂದರೆ ದ ನೆಕ್ಸ್ಟ್ ಡೇ ಅಂತ ಬರಿಬೋದು. ಟುಮಾರೋ ಇದ್ದು ದ ನೆಕ್ಸ್ಟ್ ಡೇ, ಓಕೆನಾ? ಸೊ ಈಗ ನೋಡಿ, ಸಿ ಸೆಡ್ ದ್ಯಾಟ್ ಸಿ ವುಡ್ ಟೇಕ್ ಡೌನ್ ನೋಟ್ಸ್ ದ ನೆಕ್ಸ್ಟ್ ಡೇ ಅಂತ ಬರಿಬೋದು. ಇಷ್ಟು ಮಾಡಿದರೆ ನಮ್ಗೆ ಒಂದು ಅಂಕಗಳು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ರಿಪೋರ್ಟೆಡ್ ಸ್ಪೀಚ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟು ನಿಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ, ಕಾಲೇಜ್ ವಿದ್ಯಾರ್ಥಿಗಳಾಗಿ, ಡಿಗ್ರಿ ವಿದ್ಯಾರ್ಥಿಗಳಿಗೆ, GP STR
ಟಿ ಇ ಟಿ ಎಕ್ಸಾಮ್ ಈ ಥರ ಯಾವುದೇ ಸಿ ಇ ಟಿ ಎಕ್ಸಾಮ್ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ, ಸರಿನಾ. ಸೊ ಈಗ ನಾವು ನೆಕ್ಸ್ಟ್ ನೋಡೋಣ ಎಕ್ಸಾಂಪಲ್ ಯಾವುದು, ಎರಡನೇ ಒಂದು ಎಕ್ಸಾಂಪಲ್ ನೋಡೋಣ ಈಗ. ಸೆಕೆಂಡ್ ಒನ್, ದೇ ಸೇಡ್ ಅವ್ರು ಹೇಳಿದ್ರು ವಿ ವಿಲ್ ಬಿ reaching the market in 5 minutes. ಓಕೆ, ಈಗ ಈ ಸೆಂಟೆನ್ಸನ್ನು ಕೂಡ ನಾವೀಗ ರಿಪೋರ್ಟೆಡ್ ಸ್ಪೀಚನ್ನು ಮಾಡೋಣ. ಸೊ ನಾವೀಗ ಏನು ಮಾಡಬೇಕು, ಈಗ ಮೊದಲನೇದಾಗಿ ಇದು ಟೆನ್ಸನ್ನು ನೋಡೋಣ. ಇದು ನೋಡಿ ಸಿ ವಿಲ್ ಬಿ ಅಂತ ಬಂದಿದೆ. ವಿಲ್ ಬಿ ಅಂತ ಹೆಲ್ಪಿಂಗ್ ವರ್ಬ್ ಬಂದಾಗಿದ್ದು ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಆಗುತ್ತೆ. ಮೇಲ್ಗಡೆ ಬರೀ ವಿಲ್ ಬಂದಿತ್ತು, ಅದು ನಮಗೆ ಸಿಂಪಲ್ ಫ್ಯೂಚರ್ ಆಗಿತ್ತು. ಇಲ್ಲಿ ವಿಲ್ ಬಿ ಬಂದ ಸಲುವಾಗಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಆಗುತ್ತೆ, ಸರಿನಾ. ಸೊ ಫ್ಯೂಚರ್ ಕಂಟಿನ್ಯೂ ಟೆನ್ಸ್ ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ಶಾಲ್ ಇದ್ದರೆ ಶುಡ್ ಬಿ ಮಾಡ್ಕೋಬೇಕು, ಶಾಲ್ ಬಿ ಇದ್ದರೆ ವಿಲ್ ಬಿ ಇದ್ದರೆ ವುಡ್ ಬಿ ಮಾಡ್ಕೋಬೇಕು, ಹೌದಾ. ಸೊ ಆ ಥರ ಮಾಡೋಣ. ಈಗ ನೋಡಿ ನಾನು ಇಂಡೈರೆಕ್ಟ್ ಮಾಡ್ತೀನಿ. ಸಿ ಸೈಡ್ ಇದ್ದದನ್ನು ಸಿ ಸೈಡ್ ಅಂತ, ದೇ ಸೈಡ್ ಇದ್ದು ದೇ ಸೈಡ್ ಅಂತ ಬರ್ಕೊಳ್ಳೋಣ. ಓಕೆ, ಸೊ ಮುಂದೆ ಕೊಟ್ಟಂಥ ಸೆಂಟೆನ್ಸ್ ಇದು ಅಸರ್ಟಿದ ಸಲುವಾಗಿ ದ್ಯಾಟನ್ನು ಬಳಸ್ತೀನಿ. ದ್ಯಾಟ್. ಇನ್ನು ವಿ ಅಂತದಲ್ಲ, ಆ ವಿ ಬದಲಿಗೆ ನಾವು ಏನು ಬಳಸ್ಬೋದು, ವಿ ಬದಲಿಗೆ ನಾವು ದೇನ ಬಳಸಬೇಕಾಗುತ್ತೆ. ಇಲ್ಲಿ ವಿ ಬದಲಿಗೆ ದೇ ವಿಲ್ ಬಿ ಇದ್ದು ಏನಾಗುತ್ತೆ, ವುಡ್ ಬಿ ಆಗುತ್ತೆ. ದೇ ವುಡ್ ಬಿ ಉಳಿದಿದೆಲ್ಲ ಸೇಮ್. ರೀಚಿಂಗ್ ದಿ ಮಾರ್ಕೆಟ್ in 5 minutes. ಸೊ ನೋಡಿ ನಾವು ಏನು ಬದಲಾವಣೆ ಮಾಡಿದ್ವಿ, ಇಲ್ಲಿ ದ್ಯಾಟ್ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡಿವಿ, ಇನ್ನು ವಿ ಬದಲಾಗ ದೇ ತೊಗೊಂಡಿವಿ, ಆಮೇಲೆ ವಿಲ್ ಬಿ ಏನು ಮಾಡ್ಕೊಂಡಿವಿ, ವುಡ್ ಬಿ ಅಂತ ಮಾಡ್ಕೊಂಡಿವಿ. ಇಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಸಾಕು, ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗೆ ಆಗುತ್ತೆ. ಓಕೆನಾ. ಸೊ ಮತ್ತೆ ಮುಂದಿನ ಎಕ್ಸಾಂಪಲ್ ನೋಡೋಣ. ಈಗ ನಾವು ಎಕ್ಸಾಂಪಲ್ ಯಾವ್ಯಾವ ನೋಡ್ಕೊಂಡಿವಿ, ಒಂದೇದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ನೋಡ್ಕೊಂಡಿವಿ. ಸೊ ಎರಡನೇದು ಫ್ಯೂಚರ್ ಕಂಟಿನ್ಯೂಸ್ ನೋಡ್ಕೊಂಡಿವಿ. ಈಗ ನಾವು ಮೂರನೇದು ನೋಡೋದು ಯಾವುದಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಕೊಟ್ಟಾಗ ಯಾವ ಥರ ಇಂಡೈರೆಕ್ಟ್ ಮಾಡಬೇಕು ಅನ್ನೋದು. ಸೊ ನೋಡೋಣ, ಎಕ್ಸಾಂಪಲ್ ನೋಡೋಣ ಈಗ. ಎಕ್ಸಾಂಪಲ್ ನಂಬರ್ 3. He said to me, I will have done my homework ಓಕೆ, ಸರಿ. ನೋಡಿ ಈಗ ಇದು ನಮಗೆ ಡೈರೆಕ್ಟ್ ಸ್ಪೀಚ್ ಇದೆ. ಹೀ ಸೇ ಟು ಮೀ ಐ ವಿಲ್ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಅಂತ ಇದೆ. ನಾನು ಹೇಳಿದ್ದೆ ನಿಮ್ಗೆ ಡೈರೆಕ್ಟ್ ಇದನ್ನು ಏನು ಡೈರೆಕ್ಟ್ ಮಾಡಬೇಕಂದ್ರೆ ಫಸ್ಟ್ ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡಾಗಿ ನಾವು ಕೊಟ್ಟಂಥ ಒಂದು ರಿಪೋರ್ಟೆಡ್ ಸ್ಪೀಚು ಯಾವ ಒಂದು ಸೆಂಟೆನ್ಸಲ್ಲಿದೆ, ಸೆಂಟೆನ್ಸು ಮತ್ತು ಟೆನ್ಸು ಇವೆರಡು ಫೈಂಡ್ ಔಟ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಈಗ ನಮ್ಮ ಟೆನ್ಸ್ ಗೊತ್ತಾಗ್ತಿದೆ. ವಿಲ್ ಹ್ಯಾವ್ ಅಂತ ಹೆಲ್ಪಿಂಗ್ ವರ್ಬ್ ಎಲ್ಲ ಬರುತ್ತೆ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರುತ್ತೆ, ಹೌದಾ. ಇದು ಫ್ಯೂಚರ್ ಪರ್ಫೆಕ್ಟ್ ಇದೆ. ಸೊ ಫ್ಯೂಚರ್ ಪರ್ಫೆಕ್ಟ್ ಇದ್ದಾಗ ನಾವು ಏನು ಮಾಡಬೇಕು, ಶಾಲ್ ಹ್ಯಾವ್ ಇದ್ದದ್ದು ಶುಡ್ ಹ್ಯಾವ್ ಆಗುತ್ತೆ, ವಿಲ್ ಹ್ಯಾವ್ ಇದ್ದದ್ದು ವುಡ್ ಹ್ಯಾವ್ ಅಂತ ಬಳಸಬೇಕು. ಓಕೆ, ನೋಡೋಣ ಈಗ. ಇಲ್ಲಿ ಸೇಡ್ ಟು ಮೀ, ಇಲ್ಲಿ 2 ಪರ್ಸನ್ ನೋಡ್ತೀವಿ, ಒಂದು ಹೀ ಒಂದು ಮೀ ಒಂದು ನೋಡ್ತಾ ಇದ್ವಿ. ಇಲ್ಲಿ ಮೇಲ್ಗಡೆ ಎಲ್ಲ ಒಂದೊಂದೇ ಬಂದಿತ್ತು, ಸಿ ಸೇಡ್ ದೇ ಸೇಡ್ ಅಂತ ಈ ಥರ ಬಂದಿತ್ತು. ಬಟ್ ಇಲ್ಲಿ ಹಾಗಿಲ್ಲ, ಹೀ ಸೇಡ್ ಟು ಮೀ ಅಂತ ಇಲ್ಲಿ 2 ಪರ್ಸನ್ ಬಂದಾಗ ನಾವು ಏನು ಮಾಡಬೇಕಂದ್ರೆ ಸೇಡ್ ಬದಲಾಗಿ ಟೋಲ್ಡನ್ನು ಬಳಸಬೇಕು. ನೋಡಿ ಈಗ ಈ ಸೇಡ್ ಟು ಬದಲಿಗೆ ಟೋಲ್ಡ್, ಮೀ ದ್ಯಾಟ್ ಅಂತ ಬಳಸ್ತೀನಿ. ದ್ಯಾಟ್ ಯಾಕೆ ಬಳಸ್ತೀವಿ ಗೊತ್ತಾಯ್ತಾ, ಕೊಟ್ಟಂಥ ಸೆಂಟೆನ್ಸು ಅಸರ್ಟಿವಲ್ಲಿದೆ. ಇನ್ನು ಐ ಅಂತ ಇದೆ. ಸೊ ಐ ಬದಲಿಗೆ ನಾವು ಏನು ಬಳಸಬೇಕಿಲ್ಲಿ ಅದು ನಾವು ನೋಡ್ಕೋಬೇಕಾಗುತ್ತೆ. ಥರ್ಡ್ ಎಕ್ಸಾಂಪಲ್, ಐ ಬದಲಿಗೆ ಹೀ ಬಳಸ್ತೀವಿ, ಯಾಕಂದರೆ ಇಲ್ಲಿ ಹೇಳಿದಂಥ ವ್ಯಕ್ತಿ ಮೇಲ್ ಜೆಂಡರ್ ಇದೆ, ಹೌದಾ. ಅದಕ್ಕಾಗಿ ಹೀ ಬಳಸ್ತೀನಿ, ಐ ಬದಲಿಗೆ ಹೀ. ವಿಲ್ ಹ್ಯಾವ್ ಇದ್ದು ಏನಾಗುತ್ತೆ, ವುಡ್ ಹ್ಯಾವ್ ಆಗುತ್ತೆ. ವುಡ್ ಹ್ಯಾವ್ ಉಳಿದೆಲ್ಲ ಸೇಮ್ ಬರೀಬೇಕು. ಡನ್ ಮೈ ಹೋಮ್ ವರ್ಕ್, ಇನ್ವರ್ಟೆಡ್ ಕಾಮ ತೆಗೆದು ಬಿಡಬೇಕಷ್ಟೇ. ಹಿ ಟೋಲ್ಡ್ ಮೀ ದ್ಯಾಟ್
ಹಿ ವುಡ್ ಹ್ಯಾವ್ ಡನ್ ಮೈ ಹೋಮ್ ವರ್ಕ್. ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ಈಗ ನೆಕ್ಸ್ಟ್ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಯಾಕಂದರೆ ಫ್ಯೂಚರಲ್ಲಿ ನಾವು 4 ಪ್ರಕಾರದ ಟೆನ್ಸ್ಗಳನ್ನ ನೋಡ್ತೀವಿ. ಮೊದಲನೇದಾಗಿ ಸಿಂಪಲ್ ಫ್ಯೂಚರ್, ಎರಡನೇದು ಫ್ಯೂಚರ್ ಕಂಟಿನ್ಯೂಸ್, ಥರ್ಡ್ ಫ್ಯೂಚರ್ ಪರ್ಫೆಕ್ಟ್, ಫೋರ್ತ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ 4 ನೋಡ್ತಾ ಇದ್ವಿ. ಸೊ 3 ಟೆನ್ಸಲ್ಲಿ ನಾವು ಎಕ್ಸಾಂಪಲನ್ನು ನೋಡ್ಕೊಂಡಿವಿ. ಈಗ 4ನೇದು ನೋಡ್ಕೋಬೇಕು, ಫ್ಯೂಚರ್ ಕಂಟಿನ್ಯೂಸ್ ಒಂದು ಟೆನ್ಸಲ್ಲಿ ಕೊಟ್ಟಾಗ ಯಾವ ಥರ ಮಾಡಬೇಕು ಅಂತ. ಸೊ ಇಲ್ಲಿ ಬರ್ತೀನಿ ನೋಡಿ, ನಾನು ಫೋರ್ತ್ ಒನ್ ಎಕ್ಸಾಂಪಲ್, 4ನೇ ಎಕ್ಸಾಂಪಲ್ ಸ್ವಲ್ಪ ಈ ಕಡೆಯಿಂದ ಬರೋಣ. ಫೋರ್ತ್ ಎಕ್ಸಾಂಪಲ್, ದ ಬಾಯ್ ಸೆಡ್ they will have been waiting for me. They will have been waiting for me. ಸರಿ, ಈಗ ಇದು ರಿಪೋರ್ಟಿಂಗ್ ಸ್ಪೀಚ್ ಇದೆ. ಇದು ನಮಗೀಗ ಡೈರೆಕ್ಟ್ ಟೆನ್ಸ್ ಇದೆ. ಇದಕ್ಕೆ ನಾವು ಏನು ಡೈರೆಕ್ಟ್ ಮಾಡಬೇಕು. ಸೊ ನಾವು ಮೊದಲು ಏನು ಮಾಡಬೇಕು, ಒಂದು ಟೆನ್ಸು ಒಂದು ಸೆಂಟೆನ್ಸ್ ಯಾವುದಿದೆ ನೋಡಬೇಕು. ಟೆನ್ಸ್ ನೋಡ್ತಾ ಇದ್ವಿ, ವಿಲ್ ಹ್ಯಾವ್ ಬಿನ್ ಅಂತ ಹೆಲ್ಪಿಂಗ್ ವರ್ಬ್ ಬಂದಿದ್ದು, ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಹೌದಾ. ಸೊ ಸೆಂಟೆನ್ಸ್ ನೋಡಿದಾಗ ಇದು ದೇ ವಿಲ್ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಮೀ ಅನ್ನೋದು ಅಸರ್ಟಿವ್ ಸೆಂಟೆನ್ಸ್ ಇದೆ. ಸೊ ನಾವೀಗ ರಿಪೋರ್ಟೆಡ್ ಸ್ಪೀಚನ್ನು ಮಾಡೋಣ. ದ ಬಾಯ್ ಸೇಡ್ ಇರೋದು ಏನಾಗುತ್ತೆ, ದ ಬಾಯ್ ಸೇಡ್ ಅಂತ ಆಗುತ್ತೆ. ದ ಬಾಯ್ ಸೇಡ್. ಇನ್ನು ಈ ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚನ್ನು ಜಾಯಿಂಟ್ ಮಾಡಿಸೋ ಸಲುವಾಗಿ ಅಸರ್ಟಿವ್ ಸೆಂಟೆನ್ಸಲ್ಲಿ ನಾವು ದ್ಯಾಟನ್ನು ಬಳಸ್ತೀವಿ. ಸೊ ದ್ಯಾಟನ್ನು ಬರಿತೀನಿ. ಆಮೇಲೆ ದೇ ಇದಲ್ಲ, ಈ ದೇ ಇದನ್ನು ನಾವು ದೇ ಅಂತಲೇ ಬಳಸ್ತೀವಿ. ಸೊ ದೇ ವಿಲ್ ಹ್ಯಾವ್ ಬಿನ್ ಬಂದಾಗ ನಾವು ಏನು ಮಾಡಬೇಕಂದ್ರೆ ವುಡ್ ಹ್ಯಾವ್ ಬಿನ್ ಅಂತ ಬಳಸಬೇಕು. ಸೊ ನಾನು ವುಡ್ ಹ್ಯಾವ್ ಬಿನ್ ಅಂತ ಬರಿತೀನಿ. ವುಡ್ ಹ್ಯಾವ್ ಬಿನ್. ಮುಂದಿದೆಲ್ಲ ಸೇಮಾಗಿ ಬರೀಬೇಕಾಗುತ್ತೆ. ಉಳಿದೆಲ್ಲ ಸೇಮ್. ವೇಟಿಂಗ್ ಫಾರ್ ಮೀ, ವೇಟಿಂಗ್ ಫಾರ್ ಮೀ. ಈಗ ನೋಡಿ, ನಾವು ರಿಪೋರ್ಟೆಡ್ ಸ್ಪೀಚ್ ಕಂಪ್ಲೀಟ್ ಮಾಡಿದ್ವಿ. ಏನು ಬದಲಾವಣೆ ಮಾಡಿದ್ವಿ ಅಂದರೆ, ಒಂದು ದ್ಯಾಟ್ ಅಂತ ನಾವು ಜಾಯಿಂಟಾಗಿ ಸೇರಿಸಿದ್ವಿ ಆ್ಯಸ್ ಎ ಕಂಜಕ್ಷನ್ ಆಗಿ. ಆಮೇಲೆ ವಿಲ್ ಹ್ಯಾವ್ ಬಿನ್ ಅದನ್ನು ವುಡ್ ಹ್ಯಾವ್ ಬಿನ್ ಅಂತ ಮಾಡ್ಕೊಂಡಿವಿ. ಇಷ್ಟು ಮಾಡ್ಕೊಂಡಾಗ ನಮಗಿಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕಂಪ್ಲೀಟ್ ಆಯಿತು. ಅಂದರೆ ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂಥ 4 ಟೆನ್ಸ್ನ ಒಂದು ಎಕ್ಸಾಂಪಲನ್ನು ನೋಡ್ಕೊಂಡಿವಿ. ಇದು ಅಸರ್ಟಿವ್ ಸೆಂಟೆನ್ಸಲ್ಲಿ. ಒಂದು ವೇಳೆ ಫ್ಯೂಚರ್ ಟೆನ್ಸಲ್ಲಿ ನಮಗೆ ನೆಗೆಟಿವ್ ಫಾರ್ಮಲ್ಲಿ ಕೊಟ್ಟಾಗ, ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಅಂದರೆ ಪ್ರಶ್ನಾರ್ಥಕ ವಾಕ್ಯದಲ್ಲಿ ಕೊಟ್ಟಾಗ, ಅಥವಾ ಮಾಡೆಲ್ ವರ್ಬ್ಸ್ಗಳನ್ನು ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಈಗ ನೋಡೋಣ. ಓಕೆ, ಸೊ ಈಗ ನಾವು 5ನೇ ಎಕ್ಸಾಂಪಲನ್ನು ನೋಡೋಣ. ಈ 5ನೇ ಎಕ್ಸಾಂಪಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟ್ ಆಗಿದೆ ಅಂದರೆ, ಹೀ ಸೇಡ್ ಟು ಮೀ ಐ ವಿಲ್ ನಾಟ್ ವೇಸ್ಟ್ ಟೈಮ್ ಅಂತ ಇದೆ. ಅಂದರೆ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ನೆಗೆಟಿವ್ ಫಾರ್ಮಲ್ಲಿದೆ, ನಿಷೇಧಾತ್ಮಕ ವಾಕ್ಯದಲ್ಲಿದೆ. ಸೊ ಈ ಥರ ನೆಗೆಟಿವ್ ಫಾರ್ಮಲ್ಲಿ ಸೆಂಟೆನ್ಸನ್ನು ಕೊಟ್ಟಾಗ ನಾವು ಇಂಡೈರೆಕ್ಟ್ ಯಾವ ಥರ ಮಾಡಬೇಕು. ಅಸರ್ಟಿವಲ್ಲಿ ನಾವು ಯಾವ ಥರ ಪಾಸಿಟಿವ್ದಾಗ ಸೆಂಟೆನ್ಸ್ ಇದ್ದಾಗ ನಾವು ಇಂಡೈರೆಕ್ಟ್ ಮಾಡ್ತೀವೋ ಅದೇ ಸೇಮ್ ಮೆಥಡ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಸೊ ನೋಡೋಣ, ಈಗ ಏನು ಮಾಡಬೇಕೀಗ. ಹೀ ಸೇ ಟು ಮೀ ಇದು ಏನಾಗುತ್ತೆ, ಹೀ ಟೋಲ್ಡ್ ಮೀ ಅಂತ ಆಗುತ್ತೆ, ಹೌದಾ. ಸೊ ಈ ರಿಪೋರ್ಟಿಂಗ್ ಸ್ಪೀಚು ಮತ್ತು ಈ ರಿಪೋರ್ಟೆಡ್ ಸ್ಪೀಚು ಎರಡು ಭಾಗವನ್ನು ಜಾಯಿಂಟ್ ಮಾಡೋ ಸಲುವಾಗಿ ನಾವು ದ್ಯಾಟನ್ನು ಬರಿತೀವಿ. ಓಕೆ, ಈಗ ಇದೇನಾಗುತ್ತೆ, ಹೀ ಆಗುತ್ತೆ. ಯಾಕಂದರೆ ಇಲ್ಲಿ ಮೇಲ್ ಜೆಂಡರ್ ಇದೆ, ಅಂದರೆ ಮೆಸ್ಕುಲೈನ್ ಜೆಂಡರ್ ಇದೆ. ಪುಲ್ಲಿಂಗ್ ಇದ್ದಾಗ ಅದನ್ನು ನಾವು ಹೀ ಅಂತಲೇ ಯೂಸ್ ಮಾಡ್ತೀವಿ, ಹೀ. ಸೊ ವಿಲ್ ಬಂದಾಗ ನಾವು ಏನು ಮಾಡ್ತೀವಿ, ವುಡ್ ಅಂತ ಬಳಸ್ತೀವಿ ಇಂಡೈರೆಕ್ಟ್ ಮಾಡೋ ಟೈಮಲ್ಲಿ, ವುಡ್. ಇನ್ನು ಉಳಿದೆಲ್ಲ ಸೇಮ್ ಟು ಸೇಮ್ ಬರಿಬೇಕು. ನಾಟ್ ಅಂತ ಬರಿಬೇಕು, ಯಾವ ಥರ ನೆಗೆಟಿವ್ ಫಾರ್ಮಲ್ಲಿದೆ ಹಾಗೆ. ನಾಟ್ ವೇಸ್ಟ್ ಟೈಮ್. ನೋಡಿ, ಇಲ್ಲಿ ಕೂಡ ಯಾವುದೇ ಡಿಫಿಕಲ್ಟಿ ಇಲ್ಲ, ಸೊ ಸಿಂಪಲ್ ಇದೆ. ನೆಗೆಟಿವ್ ಫಾರ್ಮ್ ಇರಲಿ ಅಥವಾ ಪಾಸಿಟಿವ್ ಇರಲಿ, ಕೊಟ್ಟಂಥ ವಾಕ್ಯ ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ, ಯಾವುದೇ ಇದ್ದರೂ ಕೂಡ ಸೇಮ್ ಮೆಥಡಲ್ಲಿರುತ್ತೆ. ಸೊ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಓಕೆನಾ. ಸೊ ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ ನಂಬರ್ 6 ನೋಡೋಣ. ಇದೊಂದು ಕೂಡ ಡಿಫ್ರೆಂಟ್ ಆದ ಎಕ್ಸಾಂಪಲ್ ಇದೆ. 6ನೇದು, ನೇತ್ರ ಸೆಡ್ ಟು ಮೀ, ನೇತ್ರ said to me in the inverted comma, will you help me, will you help me ಅಂತ ಇದೆ. ಓಕೆ, ಸೊ ಈ ಕ್ವಶನ್ ಏನಿದೆ ಅಂದರೆ ಇದೊಂದು ಡಿಫ್ರೆಂಟ್ ಆಗಿದೆ ನೋಡಿ.
ಯಾಕಂದರೆ ರಿಪೋರ್ಟೆಡ್ ಸ್ಪೀಚ್ ಮಾಡ್ತಕ್ಕಂಥ ನಾವು ಇಲ್ಲಿವರೆಗೆ 5 ಎಕ್ಸಾಂಪಲ್ ನೋಡಿದ್ವಿ, ಇದು 6ನೇ ಎಕ್ಸಾಂಪಲ್ ನೋಡ್ತೀವಿ. 5 ಎಕ್ಸಾಂಪಲ್ಗಳೆಲ್ಲ ಒಂದೇ ಥರ ಇದ್ದರೂ ಕೂಡ 6ನೇ ಎಕ್ಸಾಂಪಲಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ವಿಲ್ ಯು ಹೆಲ್ಪ್ ಮೀ ಅಂತ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಇಂಡೈರೆಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಮಟ್ಟೇನು ಕನ್ಫ್ಯೂಷನ್ ಆಗುತ್ತೆ, ಡಿಫಿಕಲ್ಟ್ ಇರುತ್ತೆ. ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇಂಟ್ರಾಗೇಟಿವ್ ಕೊಟ್ಟಾಗ ಯಾವ ಥರ ಮಾಡಬೇಕು ಅಂತ ಅಲ್ಲಿ 2 ಮೆಥಡ್ ಇವೆ. ಒಂದು WH ಕ್ವೆಶನ್ ಕೊಟ್ಟಾಗ ಬೇರೆ ಥರ ಮಾಡಬೇಕು, ಮತ್ತು ಒಂದು SR ನೋ ಟೈಪ್ ಕೊಟ್ಟಾಗ ಬೇರೆ ಥರ ಮಾಡಬೇಕು. ಈಗಾಗಲೇ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಅದ್ರ ಬಗ್ಗೆ ನಾವು ಕಲ್ತ್ಕೊಂಡಿದ್ವಿ, ಬಟ್ ಫ್ಯೂಚರ್ ಟೆನ್ಸ್ ಕಲ್ತ್ಕೊಂಡಿರಲಿಲ್ಲ. ಅದಕ್ಕಾಗಿ ಇವತ್ತು ಫ್ಯೂಚರ್ ಟೆನ್ಸ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಏನು ಮಾಡಬೇಕು, ಈಗ ನೇತ್ರ ಸೇ ಟು ಮೀ ಬದಲಿಗೆ ನಾನು ಹೇಳಿದ್ದೀನಿ ಯಾವಾಗಲೂ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಮೊದಲು ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೆನ್ಸ್ ಗೊತ್ತಾಗ್ತಿದೆ, ವಿಲ್ ಬಂದು ಸರವಾಗಿದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆನಾ? ಸೊ ಟೆನ್ಸ್ ಗೊತ್ತಾದ ನಂತರ ಸೆಂಟೆನ್ಸ್ ಯಾವ ಪ್ರಕಾರದ್ದು ಅಂತ ನೋಡ್ಕೋಬೇಕು. ಸೊ ಈ ಸೆಂಟೆನ್ಸ್ ಯಾವ ಪ್ರಕಾರ ಕಾಣ್ತಿದೆ ಅಂದರೆ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ. ಸೊ ಅದಕ್ಕಾಗಿ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಏನು ಮಾಡಬೇಕಂದ್ರೆ ಈ ಸೇಡ್ ಟು ಬದಲಿಗೆ ನಾವು ಆಸ್ಕ್ಡ್ ಅಂತ ಬರಿತೀವಿ. ನೋಡಿ ಈ ಥರ ಬರಿಬೇಕು, ನೇತ್ರ ಆಸ್ಕ್ಡ್ ಮೀ ಅಂತ ಬರಿಬೇಕು. ಸರಿ, ಮುಂದೆ ಇಲ್ಲಿ ದ್ಯಾಟ್ ಅಂತ ಬಳಸಬಾರ್ದು. ಯಾಕೆ ದ್ಯಾಟ್ ಬಳಸಬಾರ್ದು ಅಂದರೆ ನಾವು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ದ್ಯಾಟ್ ಅಂತ ಬಳಸ್ತೀವಿ. ಇಲ್ಲಿ ಅಸರ್ಟಿವ್ ಇಲ್ಲ, ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಇಂಟ್ರಾಗೇಟಿವ್ ಇದೆ. ಸೊ ಇಲ್ಲಿ ಏನು ಬಳಸಬೇಕು, ಒಂದು ವೇಳೆ ಕೊಟ್ಟಂಥ ಸೆಂಟೆನ್ಸ್ ಇಂಟ್ರಾಗೇಟಿವಲ್ಲಿ 2 ಪ್ರಕಾರವನ್ನು ಕಾಣ್ತೀವಿ ಇಲ್ಲಿ ನಾವು. ಒಂದು WH ಕ್ವೆಶನ್ ಅಂದರೆ ವಾಟ್, ವೆನ್, ವೈ, ಹೌ, ವೇರ್, ವಿಚ್ ಈ ಥರ ಬಂದಾಗ ಆ ವರ್ಡ್ಗಳನ್ನೇ ಬಳಸ್ಕೊತಿದ್ವಿ ಇಲ್ಲಿ ಜಾಯಿಂಟ್ ಮಾಡೋ ಸಲುವಾಗಿ ದ್ಯಾಟ್ ಬದಲಿಗೆ. ಬಟ್ ಈಗ ಆ ಥರ WH ಬಂದಿಲ್ಲ. ಈಗ ಏನು ಬಂದಿದೆ ನಮಗೆ, ಬಿಗಿನಿಂಗಲ್ಲಿ ವಾಕ್ಯದ ಬಿಗಿನಿಂಗಲ್ಲಿ ನಮಗೆ ಹೆಲ್ಪಿಂಗ್ ವರ್ಡ್ ಬಂದಿದೆ. ಸೊ ಅಂದರೆ SR ನೋ ಟೈಪ್ ಕ್ವೆಶನ್ ಇದೆ ಇದು, SR ನೋ ಟೈಪ್. ಸೊ SR ನೋ ಟೈಪ್ ಇದ್ದಾಗ ನಾವು ಜಾಯಿಂಟ್ ಮಾಡೋ ಸಲುವಾಗಿ ರಿಪೋರ್ಟಿಂಗ್ ಸ್ಪೀಚು ಮತ್ತು ರಿಪೋರ್ಟೆಡ್ ಸ್ಪೀಚ್ 2 ಸೆಂಟೆನ್ಸ್ಗಳನ್ನು ಜಾಯಿಂಟ್ ಮಾಡೋ ಸಲುವಾಗಿ ನಾವು ಇಫ್ ಅಥವಾ ವೆದರ್ ಅಂತ ಬಳಸ್ತೀವಿ. ನಿಮ್ಗಾಗಲೇ ನಾನು ಹೇಳಿದೆ, ಇಫ್ ಅವರೇ ಬರೀಬೇಕು ಒಂದು, ಅಥವಾ ವೆದರ್. ಸೊ ಈ 2ರಲ್ಲಿ ನಾವು ಯಾವುದು ಕೂಡ ಬಳಸ್ಬೋದು. ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತಲ್ಲ ಅದನ್ನು ನೀವು ಇಲ್ಲಿ ಬರಿಬೋದು. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ ನೆಕ್ಸ್ಟ್ ಯಾವ ಸೆಂಟೆನ್ಸಿಗೆ ಎಕ್ಸಾಂಪಲ್ ಬರ್ತಾ ಇರೋದು. ಓಕೆ, 6ನೇ ಎಕ್ಸಾಂಪಲ್. ಇಲ್ಲಿ WHETH ವೆದರ್, ಹೌದಾ? WHETHER ನೋಡಿ, ಇಫ್ ಆದರೂ ಬಳಸ್ಬೋದು ಅಥವಾ ವೆದರ್ ಅಂತ ಕೂಡ ನಾವು ಬಳಸ್ಬೋದು ದ್ಯಾಟ್ ಬದಲಾಗಿ. ಇಲ್ಲಿ ನಾವು ಮೇಲ್ಗಡೆ ಸೆಂಟೆನ್ಸ್ ನೋಡಿ, ಹಿ ಟೋಲ್ಡ್ ಮೀ ದ್ಯಾಟ್ ಅಂತ ಬಳಸ್ತಿದ್ದೀವಿ. ಯಾಕಂದರೆ ಈ ಸೆಂಟೆನ್ಸ್ ಏನಿತ್ತು, ಅಸರ್ಟಿವ್ ಇತ್ತು. ಬಟ್ ಈ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ಸಲುವಾಗಿ ನಾವಿಲ್ಲಿ ಇಫ್ ಅಂತ ಬರಿತೀವಿ. ಇಫ್ ಅವರೇ ಬರಿಬೋದು ಅಥವಾ ಈ ಥರ ವೆದರ್ ಅಂತ ಕೂಡ ನೀವು ಬರಿಬೋದು. ನಾನು ಇಫ್ ಅಂತ ಬರಿತೀನಿ. ಇಫ್ ಅಂತ ಬರೆದ ನಂತರ ನಾವು ಹೆಲ್ಪಿಂಗ್ ವರ್ಬನ್ನು ತೊಗೋಬಾರ್ದು. ಹೆಲ್ಪಿಂಗ್ ವರ್ಬ್ ಬದಲಿಗೆ ಸಬ್ಜೆಕ್ಟ್ ಅಂತ ಇಟ್ಕೋಬೇಕು, ಸಬ್ಜೆಕ್ಟ್ ಜಾಗಿಗೆ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಯಾಕಂದರೆ ರಿಪೋರ್ಟೆಡ್ ಸ್ಪೀಚ್ ಮಾಡೋ ಟೈಮಲ್ಲಿ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ದಾಗೆ ಮಾಡಬಾರ್ದು, ಅಸರ್ಟಿವಲ್ಲಿ ಮಾಡಬೇಕು. ಇದು ಭಾಳ ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು. ಯಾಕಂದರೆ ಈಗ ಮೇಲ್ಗಡೆ ಕೊಟ್ಟಂಥ ಸೆಂಟೆನ್ಸ್ ನಮಗೆ ಇಂಟ್ರಾಗೇಟಿವ್ ಇದೆ, ಬಟ್ ರಿಪೋರ್ಟೆಡ್ ಸ್ಪೀಚ್ ಮಾಡ್ತಿರ್ಬೇಕಾದ್ರೆ ಇಂಟ್ರಾಗೇಟಿವಲ್ಲಿ ಮಾಡಬಾರ್ದು, ಅಸರ್ಟಿವಲ್ಲಿ ಮಾಡಬೇಕು. ಅಸರ್ಟಿವಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬನ್ನು ಸಬ್ಜೆಕ್ಟ್ ಜಾಗದಲ್ಲಿ, ಸಬ್ಜೆಕ್ಟನ್ನು ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಒಯ್ದು ಬರೀಬೇಕು. ಇಲ್ಲಿ ಯು ಅಂದರೆ ಯಾರು, ಯು ಅಂದರೆ ಐ. ನನಗೆ ಹೇಳಿದ್ರು, ನೇತ್ರ ಸೇ ಟು ಮೀ, ನನಗೆ ಹೇಳಿದ್ರು. ನಾನಂದ್ರೆ ಯಾರು, ಐ. ಸೊ ಇಲ್ಲಿ ಯು ಬದಲಿಗೆ ನಾನು ಐ ಅಂತ ಬಳಸ್ತೀನಿ, ಐ. ಸೊ ವಿಲ್ ಬದಲಾಗಿ ನಾವು ಏನು ಬಳಸಬೇಕು, ವಿಲ್ಲನ್ನು ವುಡ್ ಅಂತ ಬಳಸಬೇಕು. ನೋಡಿ ಇಷ್ಟೇ ಬದಲಾವಣೆ ಮಾಡ್ಕೋಬೇಕು. ಫಸ್ಟಿಗೆ ವಿಲ್ ಅಂತ ಬಳಸ್ಕೋಬಾರ್ದು, ಮೊದಲು ಸಬ್ಜೆಕ್ಟ್, ಆ ನಂತರ ಹೆಲ್ಪಿಂಗ್ ವರ್ಬ್. ಐ ವುಡ್, ಉಳಿದಿದೆಲ್ಲ ಸೇಮ್. ಐ ವುಡ್ ಹೆಲ್ಪ್ ಮೀ ಅಂತ ಅದ ನೋಡಿ, ಮೀ ಇದ್ದು ಹರ್ ಅಂತ ಆಗುತ್ತೆ. ಹರ್ ಯಾಕಂದರೆ ನೇತ್ರ ಕೇಳ್ತಾರೆ, ನನಗೆ ಹೆಲ್ಪ್ ಮಾಡ್ತೀಯಾ ಅಂತ. ನನಗಂದರೆ ಯಾರಿಗೆ, ನೇತ್ರಾಗೆ. ಅದಕ್ಕಾಗಿ ನಾನು ಮೀ ಬದಲಿಗೆ ಇಲ್ಲಿ ಮೀ ಬದಲಿಗೆ ಹರ್ ಅಂತ ಬಳಸ್ಕೊಂಡಿನಿ, ಇಲ್ಲಿ ಯು ಬದಲಿಗೆ ನಾನು ಆಯ್ ಅಂತ ಬಳಸ್ಕೊಂಡಿದ್ದೀನಿ. ಇಷ್ಟನ್ನು ನಮಗೆ ಗೊತ್ತಿರಬೇಕು. ಅವು ಚೇಂಜ್ ಆಗ್ತಕ್ಕಂಥ ಪ್ರನೌನ್ಗಳು ಯಾವ ಥರ ಚೇಂಜ್ ಆಗುತ್ತೆ ಅಂತದ್ದು ಗೊತ್ತಾಗಬೇಕು. ಓಕೆ, ಈಗ ನಾವು ಇಂಟ್ರಾಗೇಟಿವಲ್ಲಿ ನೋಡಿದ್ವಿ. ಮತ್ತೆ ಇನ್ನೊಂದು ಬೇರೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 7. ಸ್ಯಾಮ್ ಸೇ ಟು ರಾಜು, Sam said to Raju, how will you help me? How will you help me? You help me.
ಸೊ ನೋಡಿ ಈ ಸೆಂಟೆನ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ. ಇದು ಕೂಡ ಇಂಟ್ರಾಗೇಟಿವ್ನೇ ಇದೆ ನೋಡಿ. ಶ್ಯಾಮ್ ಸೇ ಟು ರಾಜು ಹೌ ವಿಲ್ ಯು ಹೆಲ್ಪ್ ಮೀ, ನೀನು ನನಗೆ ಹೇಗೆ ಸಹಾಯ ಮಾಡ್ತೀಯ ಅಂತ ಶ್ಯಾಮ್ ರಾಜುಗೆ ಕೇಳ್ತಾನೆ. ಓಕೆ, ಸೊ ನಾವು ಫಸ್ಟ್ ಏನು ಮಾಡಬೇಕು, ಟೆನ್ಸ್ ನೋಡಬೇಕು. ಇಲ್ಲಿ ವಿಲ್ ಬಂದಿದೆ ಅಂದರೆ ಇದು ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, ಟೆನ್ಸ್ ಆದ ನಂತರ ಸೆಂಟೆನ್ಸ್ ಯಾವ ಪ್ರಕಾರದ್ದು, ಹೌ ಅಂತ ಬಂದಿದೆ, ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ಅಂದರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿದೆ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾನು ಎರಡು ಟೈಪಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಒಂದು ಈಫ್ ಅಥವಾ ವೆದರ್ ಬಳಸ್ಕೊಂಡು ಮಾಡ್ತೀವಿ, ಇನ್ನೊಂದು WH ವರ್ಡ್ಗಳನ್ನು ಬಳಸ್ಕೊಂಡು ಮಾಡ್ತೀವಿ. ಎಸ್ ಆರ್ ನೋ ಟೈಪ್ ಇದ್ದಾಗ ಈಫ್ ಅಥವಾ ವೆದರ್ ಬಳಸಿದ್ವಿ. ಇಲ್ಲಿ ನೋಡಿ ಎಸ್ ಆರ್ ನೋ ಟೈಪ್ ಇತ್ತು, ಈಫ್ ಅಥವಾ ವೆದರ್ ಬಳಸಿದ್ವಿ. ಬಟ್ ಇಲ್ಲಿ ಪ್ರಶ್ನಾರ್ಥಕ ವರ್ಡ್ ಇದೆ, ಇಲ್ಲಿ WH ವರ್ಡ್ ಇದೆ ನೋಡಿ, ಹೌ ಅಂತ ಬಂದಿದೆ. ಅಂದರೆ ಈ ಕೊಟ್ಟಂಥ ಇಂಟ್ರಾಗೇಟಿವ್ ಸೆಂಟೆನ್ಸು ಎಸ್ ಆರ್ ನೋ ಟೈಪ್ ಅಲ್ಲ, ಇದು WH ಇದೆ. ಸೊ WH ಇದ್ದಾಗ ಮಾಡ್ತಕ್ಕಂಥ ಮೆಥಡ್ ಬೇರೆ ಇದೆ. ಸೊ ನೋಡಿ ಯಾವ ಥರ ಮಾಡಬೇಕು. ಈಗ ಶ್ಯಾಮ್ ಸೇಡ್ ಟು ಇದು ಏನಾಗುತ್ತೆ, ಆಸ್ಕ್ಡ್ ಆಗುತ್ತೆ. ಶ್ಯಾಮ್ ಆಸ್ಕ್ಡ್ ರಾಜು. ಸೊ ಈಗ ನಾವು ಇಫ್ ಅಥವಾ ವೆದರ್ ಬಳಸಬಾರ್ದು, ಯಾಕಂದರೆ ಇಲ್ಲಿ WH ವರ್ಡ್ ಬಂದಿದೆ. ಸೊ WH ವರ್ಡನ್ನೇ ಬರ್ಕೋಬೇಕು. ಅದು ಯಾವುದಿದೆ ಅದೇ. ಹೌ ಬಂದರೆ ಹೌ, ವಾಟ್ ಬಂದರೆ ವಾಟ್, ವೆನ್ ಬಂದಿದ್ದರೆ ವೆನ್, ಹೌ. ಸೊ ಈಗ ಹೌ ಆದ ನಂತರ ನಾವು ಹೆಲ್ಪಿಂಗ್ ವರ್ಬನ್ನು ಬಳಸಬಾರ್ದು. ಹೆಲ್ಪಿಂಗ್ ವರ್ಬ್ ಬದಲಿಗೆ ಸಬ್ಜೆಕ್ಟನ್ನು ಬಳಸಬೇಕು, ಸಬ್ಜೆಕ್ಟ್ ಜಾಗದಲ್ಲಿ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಸೊ ಇಲ್ಲಿ ಯು ಅಂತ ಬಂದಿದೆ. ಯು ಅಂದರೆ ಯಾರು, ರಾಜುಗೆ ಹೇಳ್ತಾನೆ. ಅಂದರೆ ರಾಜು ಯಾರು, ಹಿ ಅಂತಲೂ ಬರಿತೀವಿ, ಹಿ. ಯು ಬದಲಿಗೆ ಹಿ ಬಳಸ್ತೀವಿ. ಇನ್ನು ವಿಲ್ ಬದಲಿಗೆ ನಾವು ಏನು ಬಳಸ್ತೀವಿ, ರಿಪೋರ್ಟೆಡ್ ಸ್ಪೀಚಲ್ಲಿ ವುಡ್ಡನ್ನು ಬಳಸ್ತೀವಿ, ವುಡ್. ಆಯಿತಾ. ಒಂದೊಂದು ಹೆಲ್ಪ್ ಅದಲ್ಲ, ಹೆಲ್ಪನ್ನು ಹ್ಯಾಂಗಿದೆ ಹಾಗೆ ಬರೆಯೋಣ. ಮೀ ಇದ್ದು ಏನಾಗುತ್ತೆ, ಅದು ಮೀ ಅಂತಲೇ ಬರಿಬೋದು ಅಥವಾ ಹಿಮ್ ಅಂತ ಬರಿಬೋದು. ಹಿಮ್ ಬರೆದ್ರೆ ಒಳ್ಳೆಯದು. ಹಿ ಹೆಲ್ಪ್ ಹಿಮ್. ಈಗ ನೋಡಿ, ಶ್ಯಾಮ್ ಆಸ್ಕ್ಡ್ ರಾಜು ಹೌ ಹಿ ವುಡ್ ಹೆಲ್ಪ್ ಹಿಮ್. ಸಿಂಪಲ್. ಸೊ 7 ಎಕ್ಸಾಂಪಲ್ ನೋಡ್ಕೊಂಡಿವ್ಯಾ. ನೆಕ್ಸ್ಟ್ ನೋಡೋಣ, ಇನ್ನೊಂದು ಕೊನೆ ಎಕ್ಸಾಂಪಲ್ ಇದೆ. ಸೊ ಒಂದು ಕೊನೆ ಎಕ್ಸಾಂಪಲ್ ಯಾವ ಥರ ಸಾಲ್ವ್ ಮಾಡ್ಬೋದು, ಇದು ಕೂಡ ಒಂದು ಡಿಫ್ರೆಂಟ್ ಆದ ಒಂದು ಪ್ರಶ್ನೆ ಇದೆ. ನೋಡ್ಕೊಳ್ಳಿ ಯಾವ ಥರ ಇದೆ. 8ನೇ ಎಕ್ಸಾಂಪಲ್. ಸಿ ಸೇ ಟು ಮೀ, ಸಿ said to me, will you participate in the quiz competition, ಓಕೆ. ಈಗ ನೋಡ್ತೀರಾ ಈ ಸೆಂಟೆನ್ಸ್ ಯಾವ ಥರ ಇದೆ. ಇಲ್ಲಿ ನೋಡಿ, ಸಿ ಸೆಡ್ ಟು ಮೀ, ಅವಳು ನನಗೆ ಹೇಳ್ತಾಳೆ ಏನಂತ, ವಿಲ್ ಯು ಪಾರ್ಟಿಸಿಪೇಟ್ ಇನ್ ದಿ ಕ್ವಿಜ್ ಕಾಂಪಿಟೇಷನ್, ನೀವು ಕ್ವಿಜ್ ಸ್ಪರ್ಧೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಅಂತ ಪ್ರಶ್ನೆ ಇದೆ. ಈಗ ಇದು ಡೈರೆಕ್ಟ್ ಸ್ಪೀಚಲ್ಲಿದೆ. ನಾವೀಗ ಇಂಡೈರೆಕ್ಟ್ ಮಾಡಬೇಕು. ಮೊದಲು ಟೆನ್ಸು, ಆಮೇಲೆ ಸೆಂಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಟೆನ್ಸ್ ವಿಲ್ ಅಂತ ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದೆ. ಸೆಂಟೆನ್ಸ್ ನೋಡಿದಾಗ ಪ್ರಶ್ನಾರ್ಥಕ ವಾಕ್ಯ ಇದೆ. ಸೊ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಎರಡು ಪ್ರಕಾರ ಮಾಡಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ನಾವು ಏನು ಮಾಡಬೇಕು, ಅದು WH ಸೆಂಟೆನ್ಸ್ ಇದೆನೋ ಅಥವಾ ಎಸ್ ಆರ್ ನೋ ಟೈಪ್ ಕ್ವಶನ್ ಇದೆನೋ ಫೈಂಡ್ ಔಟ್ ಮಾಡಬೇಕು. ಸೊ ಬಿಗಿನಿಂಗಲ್ಲಿ ಹೆಲ್ಪಿಂಗ್ ವರ್ಬ್ ಬಂದ ಸಲುವಾಗಿ, ಬಿಗಿನಿಂಗಲ್ಲಿ ಹೆಲ್ಪಿಂಗ್ ವರ್ಬ್ ಬಂದರೆ ಅದು ಎಸ್ ಆರ್ ನೋ ಟೈಪ್ ಕ್ವಶನ್ ಇರುತ್ತೆ. ಅಂದರೆ ಇಲ್ಲಿ ದಟ್ ಬದಲಾಗಿ ನಾವು ಇಫ್ ಅಥವಾ ವೆದರನ್ನು ಬಳಸ್ತೀವಿ. ಸೊ ನೋಡಿ ಯಾವ ಥರ ಮಾಡಬೇಕು. ಸಿ ಸೇ ಟು ಮೀ, ಸಿ ಸೇಡ್ ಟು ಇದು ಏನಾಗುತ್ತೆ, ಆಸ್ಕ್ಡ್ ಆಗುತ್ತೆ. ಯಾಕೆ ಆಸ್ಕ್ಡ್ ಬಳಸಿ ಅಂದರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿದೆ, ಅದಕ್ಕೆ ಆಸ್ಕ್ಡ್ ಬಳಸಿದ್ವಿ. ಸಿ ಆಸ್ಕ್ಡ್ ಮೀ, ವೆದರ್ ಅಥವಾ ಇಫನ್ನು ಬಳಸ್ತೀವಿ ನಾವು, ಇಫ್ ಅಂತ ಬರೆದಿದ್ದೀನಿ. ಇನ್ನು ಈ ಹೆಲ್ಪಿಂಗ್ ವರ್ಬನ್ನು ಸಬ್ಜೆಕ್ಟ್ ಜಾಗದಲ್ಲಿ, ಸಬ್ಜೆಕ್ಟನ್ನು ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಬಳಸಬೇಕು. ಯಾಕಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ರಿಪೋರ್ಟೆಡ್ ಸ್ಪೀಚನ್ನು ಕೂಡ ನಾವು ಇಂಟ್ರಾಗೇಟಿವ್ಲಿ ಮಾಡಬಾರ್ದು, ಅಸರ್ಟಿವಲ್ಲಿ ಮಾಡಬೇಕು. ಸೊ ಇಲ್ಲಿ ಯು ಉದ್ದಿದ್ದು ಏನಾಗುತ್ತೆ, ಆಯ್ ಆಗುತ್ತೆ. ಯಾಕೆ ಆಯ್ ಆಗುತ್ತೆ ಅಂದರೆ ನನಗೆ ಹೇಳ್ತಾರೆ ನೋಡಿ, ಮೀ ಅಂತಿದೆಯಲ್ಲ, ಸೊ ಅದಕ್ಕಾಗಿ ಆಯ್ ಅಂತ ಬಳಸಿದೆ, ಆಯ್. ವಿಲ್ ಇದ್ದಿದ್ದೇನಾಗುತ್ತೆ, ವುಡ್, ಐ ವುಡ್. ಇನ್ನು ಉಳಿದಿದ್ದನ್ನು ಸೇಮ್ ಬರಿಬೇಕು. ಉಳಿದಿದ್ದೆಲ್ಲ PARTICIPAT, ಪಾರ್ಟಿಸಿಪೇಟ್ ಇನ್ ದಿ ಕ್ವಿಜ್ ಕಾಂಪಿಟೇಷನ್. ಓಕೆ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಓಕೆನಾ.
ಈ ಎಲ್ಲ ಎಕ್ಸಾಂಪಲ್ಗಳನ್ನು ನೀಟಾಗಿ ಒಂದು ಪೇಜಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ಎಕ್ಸಾಂಪಲ್ಗೆ ನಾವೀಗ ಡಿಸ್ಕಸ್ ಮಾಡಿದ್ದೀವಿ. ಈಗಾಗಲೇ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ನಾವು 3 ವೀಡಿಯೋನ ಮಾಡಿದ್ದೀವಿ. ಯಾಕೆ 3 ವೀಡಿಯೋ ಮಾಡಬೇಕಂತಂದರೆ ನಮಗೆ ಟೆನ್ಸ್ಗಳು 3 ಇವೆ: ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಹೀಗಾಗಿ 3 ವೀಡಿಯೋಗಳಲ್ಲಿ ನಾನು ಅಸರ್ಟಿವ್ ಇದ್ದಾಗ, ನೆಗೆಟಿವ್ ಇದ್ದಾಗ, ಪಾಸಿಟಿವ್ ಇದ್ದಾಗ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಾಗ, ಮಾಡಲ್ ವರ್ಬ್ ಬಂದಾಗ ಯಾವ ಥರ ಮಾಡಬೇಕಂತ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಅದೇ ಥರ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿವರೆಗೆ ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟನ್ನು ಪರ್ಫೆಕ್ಟಾಗಿ ಕಲಿತು ಮುಗಿಸಿದ್ವಿ. ಸೊ ಈ 3 ವೀಡಿಯೋಗಳನ್ನ ಒಂದು ಬಾರಿ ಕ್ಲಿಯರಾಗಿ ನೋಡಿಕೊಂಡು ಇಲ್ಲಿ ನಾನು ಕೊಟ್ಟಂಥ ಎಕ್ಸಾಂಪಲ್ಗಳು ಮತ್ತು ಅದಕ್ಕೆ ಯಾವ ಥರ ಸಾಲ್ವ್ ಮಾಡಿದ್ದೀನಿ ಮತ್ತು ಯಾವ ಟೆನ್ಸ್ ಇದ್ದಾಗ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಬಳಸಬೇಕಂತ ಈ ಒಂದು ಚಾರ್ಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಒಂದು ಚಾರ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ರಿಪೋರ್ಟೆಡ್ ಸ್ಪೀಚನ್ನು ಈಸಿಯಾಗಿ ಮಾಡ್ಬೋದು. ಈಗ ಕೇವಲ ನಿಮ್ಮ SSLC ಅಥವಾ PUC ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಾಗಿರ್ಬೋದು, ನಿಮ್ಮ ಡಿಗ್ರಿ ಎಕ್ಸಾಮ್ ಆಗಿರ್ಬೋದು, ಅಥವಾ ನಿಮ್ಮ ಯಾವುದಾದ್ರೂ ಒಂದು ಜಾಬ್ ಸಲುವಾಗಿ ನೀವು CET ಅಟೆಂಡ್ ಆಗ್ತಿದ್ರೆ ಆ ಎಕ್ಸಾಮ್ಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸ್ಪೆಷಲಾಗಿ GP/STR ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು. ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪಲ್ಸರಿಯಾಗಿ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ, ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಬಾರಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.